ನಮ್ಮ ಯಾದಗಿರಿಯಿಂದ ಬಂದಿರತಕ್ಕಂತ ರಾಜ್ಯ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಮಹೇಶ್ ಸುಬೇಲ್ ಅವರೇ, ಯಾದಗಿರಿ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ವಿಜಯ್ ಭರತ್ ಅವರೇ, ನಮ್ಮ ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ಪ್ರಕಾಶ್ ನಾಯ್ಕ್ ಸರ್ ಅವರೇ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನನ್ನ ರೈತ ದೇವರುಗಳೇ, ರೈತ ತಾಯಿಯಂದಿರೇ, ಅವರೇ ಎಲ್ಲರಿಗೂ ಕೂಡ ನಮಸ್ಕಾರ ಹೇಳುತ್ತಾ, ಇವತ್ತು ಬಿಕೆಹಳ್ಳಿ ಗ್ರಾಮದಲ್ಲಿ ರೈತರ ತಾಯಿಯಂದಿರಲ್ಲಿ ಇವತ್ತೆಲ್ಲ ಯುವಕರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೀವಿ. ಇದು ಕೆರೆ ತುಂಬತಕ್ಕಂತ ಯೋಜನೆ ಬೆಳಗಾವಿ ಮತ್ತು ಬಾಗಲಕೋಟೆ ಯಾದಗಿರಿ ಅಲ್ಲ. ಇದು ತಮ್ಮ ಊರಿಗೆ 9 ವರ್ಷಗಳಿಂದ ಕೆರೆ ಯೋಜನೆ ಪ್ರಾರಂಭ ಆಗೈತಿ. 2 ವರ್ಷ ಕಂಪ್ಲೀಟ್ ಆಗಬೇಕಾಗಿತ್ತು. ಇರ್ತಕ್ಕಂಥ ಕಾರ್ಯಾಂಗ ವ್ಯವಸ್ಥೆ ಮತ್ತು ಶಾಸಕಾಂಗ ವ್ಯವಸ್ಥೆ ಈ ರಾಜ್ಯದ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ನಿರ್ಲಕ್ಷ್ಯದ ಕಾರಣಕ್ಕಾಗಿ 9 ವರ್ಷಗಳಾಯ್ತು. ಇವತ್ತು ನಿಮ್ ಬದುಕ ಕುಡ್ಲಿಕ್ಕೆ ನೀರಿಲ್ಲ, ಜಾನುವಾರುಗಳಿಗೆ ನೀರಿಲ್ಲ, ಭೂಮಿಗೆ ಹಾಸ್ಲಿಕ್ಕೆ ನೀರಿಲ್ಲ. ಭೂಮಿ ಒಳಗ 5, 4, 8, 10 ಬೋರ್ಗಳನ್ನು ಹಾಕಿ ಇವತ್ತೆಲ್ಲಾ ರೈತರು ಕೂಡ ಸಾಲ ಮಾಡಿರ್ತಕ್ಕಂಥ ಸಂದರ್ಭ. ಹೌದು, ಸಾಲ ಮಾಡಿರ್ರಿ, ಬೋರ್ ಹಾಕಿ ನೀರಿಲ್ಲ ಅಂದ್ರೂ ಕೂಡ ಇಲ್ಲಿ ಯಾವ ರೀತಿ ನೀರು ಪಡ್ಕೋಬೇಕು ಅನ್ನೋಂತ ಚಿಂತನೆಯನ್ನ ನೀವು ಯಾರು ಕೂಡ ಮಾಡಲಿಲ್ಲ. ಅದು ನಮ್ಮ ರೈತರ ಬಹಳ ದುರ್ದೈವ. ಯಾಕಂದ್ರ ಈ ರಾಜಕಾರಣ ವ್ಯವಸ್ಥೆ, ಈ ಸರ್ಕಾರಗಳು ಆ ರೀತಿ ಇದಾವತ್ತಂದ್ರು ನಮ್ಮ ಬಾಳೆ ನಾವು ಶುದ್ಧ ಮಾಡ್ಕೋಬೇಕು ಬೇಡ್ರಿ. ಈ ಎಲ್ಲಾ ಕೆರೆಗಳು ತುಂಬಿದಪ್ಪ ಅಂತಂದ್ರ ಅಂತರ್ಜಲ ಹೆಚ್ಚಾಕೈತಿ, ಬೋರ್ಗಳು ಬಾಯಿಗಳು ನೀರು ಹೆಚ್ಚಾಕವ. ನಿಮಗೆ ಬರಗಾಲ ಮತ್ತೀಗೇನು ಎಕರೆಕ 20 ಟನ್ 30 ಟನ್ ನೀರಿಲ್ದ ಕಬ್ಬು ತೆಗೈತಿರಿ. ನೀವು 60 ಟನ್ 100 ಟನ್ ಕಬ್ಬು ಬೆಳೆದಿರಿ. 100 ಟನ್ ಕಬ್ಬು ಬೆಳೆದಂದ್ರೆ ನೀವೆಲ್ಲ ಆರ್ಥಿಕವಾಗಿ ಪ್ರಬಲ ಆಗ್ತೀರಿ. ನೀವೆಲ್ಲರೂ ಕೂಡ ಇವತ್ತು ಶ್ರೀಮಂತರಾಗಕ್ಕೆ ಸಾಧ್ಯತೆ. ಅದಕ್ಕಾಗಿ ನೀರು ತಗೊಳ್ಳೇಬೇಕಾಗೈತಿ. ಜೀವೋಜಿ ಅವರು ಮತ್ತು ಕುಮಾರ್ ಅವರ ಎಲ್ಲ ಹಲವಾರು ಮುಖಂಡರ ನೇತೃತ್ವದಾಗ 9ನೇ ತಾರೀಕ ಹಳ್ಯಾಳ ಸರ್ಕಲ್ದಾಗ 1 ಲಕ್ಷ ಜನ 50,000 ಮಂದಿ ರೈತ ತಾಯಿಯಂದಿರು ರೈತರು ಲಕ್ಷಾಂತರ ಜನ ಸೇರ್ಬೇಕಂದ್ರ ಬಿಕೆಹಳ್ಳಿ ಊರೆಲ್ಲ ಬಾಗಿಲ ಹಾಕೊಂಡ್ ಬರ್ಬೇಕಾಗೈತೆ. ಯಾಕಂದ್ರೆ ನೀರು ಒಬ್ಬರಿಗೆ ಬರೋದಿಲ್ಲ. ಗ್ರಾಮ ಪಂಚಾಯತಿ ಮೆಂಬರ್ಗಳು ಕೂಡ ಇದನ್ನ ಅತಿ ಜವಾಬ್ದಾರಿ ಇರಬೇಕು. ತಾಲೂಕಾ ಲೀಡರು, ಜಿಲ್ಲಾ ಪಂಚಾಯತಿ ಲೀಡರು ಅವರು ಕೂಡ ಜವಾಬ್ದಾರಿ ಇರಬೇಕು. ತಾವು ಕೂಡ ಯಾರು ಬರೋದಿಲ್ಲ ಅವ್ರು ಕಾಲ್ ಬೀಳ್ರಿ. ಏನ್ ತಪ್ಪಿಲ್ಲ, ನಾವು ಬೀಳ್ದೆ. ನಾವು ನಿಮ್ ಊರಿಗೆ ಬಂದ ನಾವು ಕಾಲ್ ಬಿದ್ದು ನೀರು ಬೇಕಮ್ಮ, ನೀವು ಬರ್ಬೇಕು ಚಳವಳಿಗೆ ಅಂತೇಳಿ ನಾವೆಲ್ಲಿದ್ರೆ ಬಂದು ಬೆಳಗಾವಿ, ಗೋಕಾಕ, ಯಾದಗಿರಿ 500 ಕಿಲೋಮೀಟರ್ ಬಂದರು. ಮತ್ತ ನಾಳೆ 9ನೇ ತಾರೀಕು ಇಡೀ 31 ಜಿಲ್ಲೆಯಿಂದ ನಿಮಗೆ ಬೆಂಬಲ ಕೊಡಕ್ಕಾಗಿ ಈ ಹಳ್ಯಾಳ ತಾಲೂಕಿಗೆ ನೀರಾವರಿ ಆಗ್ಲಿ, ಕೆರೆ ತುಂಬಲಿ, 224 ಕೋಟಿ ರೂಪಾಯಿ ಏನು ಪ್ರಾಜೆಕ್ಟ್ ಐತಿ ಅದು ಅರ್ಧೋಟಕಾಗೈತಿ. ಸಂಪೂರ್ಣ ನೀರು ಉಳಿಸ್ತಕ್ಕಂಥದ್ದು ಆಗ್ಬೇಕು. 100ಕ್ಕೆ 100 ನೀರು ಬರ್ತದೆ, ಕಾಳಜಿ ಮಾಡಬೇಡ್ರಿ. ಯಾವಾಗ ಜೀವೋಜಿ ಅವರು ಪಾದಯಾತ್ರೆಗಳನ್ನ ಪ್ರಾರಂಭ ಮಾಡಿದ್ರು, ಇದು ಬಹಳ ಒಳ್ಳೆ ಕಾರ್ಯಕ್ರಮ. ನಿಮ್ಮನ್ನ ಅವೇರ್ನೆಸ್ ಮಾಡೋದು. ಈಗ 9 ದಿನ 9ನೇ ತಾರೀಕ ತಾವ ಹಳ್ಯಾಳ ತಾಲೂಕಿನಲ್ಲಿ ಚಳವಳಿ ಒಳಗೆ ಭಾಗವಹಿಸಿದ್ರು. ಬರ್ತೀರಿ ಎಲ್ಲರೂ? ನೀವು ಅಷ್ಟೇ ಬರೋದಲ್ಲ, ಊರಾಗ ಒಬ್ಬರು ಉಳಿಯಂಗಿಲ್ಲ. ಯಾಕೆ? ಎದ್ರ ಸಂಬಂಧ? ಇದು ಬಿಜೆಪಿ JDS ಕಾಂಗ್ರೆಸ್ ಅಲ್ಲ, ಇದು ನೀರಿನ ಪಕ್ಷ. ನೀರು ಎಲ್ಲರಿಗೂ ಬೇಕು ಬೇಡ್ರಿ? ಬೇಕು ಬೇಡ್ರಮ್ಮ? ಇವತ್ತ ನಾವು 1 ಲಕ್ಷ ಜನ ಸೇರಿದಪ್ಪ ಅಂದ್ರ ಈ ರಾಜ್ಯದ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ನಿಮ್ಮೆಲ್ಲ ಅಧಿಕಾರಿಗಳು, ಶಾಸಕರು ಬಂದ 8 ದಿವಸದಾಗ ನಾವು ನೀರು ಉಳಿಸ್ಕೊಡ್ತು ಅಂತ ಹೇಳುವಂತ ಪರಿಸ್ಥಿತಿಯನ್ನ ಇವತ್ತು ನೀವು ರೈತ ದೇವರುಗಳು, ರೈತ ತಾಯಿಯಂದಿರ ಶಕ್ತಿ ಮೇಲೆ ಅದು ನಿರ್ಣಯ ಆಗ್ತದೆ. ಆಯ್ತು, ಮಳೆ ಮಂದಿ ಬಿಜೆಪಿಗೆ ಹಾಕಿ, JDSಗೆ ಹಾಕಿ, ಕಾಂಗ್ರೆಸ್ಗೆ ಓಟ್ ಹಾಕಿ, ನಮಗೆ ಸಂಬಂಧ ಇಲ್ಲ. ಇದು ನೀರು ಬೇಕಾಗೈತೆ. ಎಲ್ಲರೂ ಒಕ್ಕಟ್ಟಾಗಿ ಇವತ್ತು ತೀರ್ಮಾನ ಮಾಡ್ಬೇಕಾಗೈತಿ. ಮಕ್ಕಳ ಭವಿಷ್ಯ ಇವತ್ತ ನೋಡ್ರಿ, ಇವತ್ತು ಹೊಲ್ದಾಗ ಇಷ್ಟೆಲ್ಲ ಬೆಳಿತೇನ, ಇನ್ನೊಂದು ತಿಂಗಳು ಹೋದ್ರೆ ನಿಮ್ಗೆ ಎಲ್ಲ ಬೆಳೆ ಒಣಗ್ತಾವ. ಹೌದು, ಒಂದು ಸತ ಸ್ಟಾರ್ಟ್ ಆಗ್ಯಾವ. ನನಗ ಕುಮಾರನ ಜೋಶಿ ಅವ್ರು ಹೇಳತ್ತಾರೆ, ಒಂದೊಂದು ಹೊಲ್ದಾಗ 4 ಬೋರ್ ಹಾಕತ್ತು, ಮತ್ತು ಹಾಳಾಗತ್ತು, ಮತ್ತು ಬಂಡವಾಳ ಹಾಕತ್ತು. ಬರೇ 8 ದಿನ ಕಷ್ಟಪಟ್ಟು ಎಲ್ಲಾ 100 ಹಳ್ಳಿಗಳನ್ನ ಇವತ್ತು ಅವೇರ್ನೆಸ್ ಮಾಡಿ 1 ಲಕ್ಷ ಜನ ನೀವು ಸೇರ್ತಕ್ಕಂಥದ್ದು ಆತಪ್ಪ ಅಂದ್ರ 10 ದಿವಸನಾಗ 8 ದಿವಸನಾಗ ನೀರು ಉಳಿಸ್ತಕ್ಕಂಥ ಕೆಲಸ ಈ ಸರ್ಕಾರ ಮಾಡ್ತತಿ. ಆಗ್ಬೇಕಪ್ಪ ಅಂದ್ರೆ ನೀವು ಬರ್ಲೇಬೇಕು. ನೀವು ಬರ್ಲಿಲ್ಲ ಅಂದ್ರೆ ಅದು ಮತ್ತೆ ಇದ್ರೊಳಗೆ ಬಿಡೇನೇ ಇಲ್ಲ.
ಮನಿ ಮಂದಿ ಎಲ್ಲ ನೀವು ಬಾಗಲ ಹಾಕೊಂಡ ಹಳ್ಳಿ ಸರ್ಕಲ್ 9ನೇ ತಾರೀಕ ಈ 100 ಹಳ್ಳಿ ಗ್ರಾಮದ ರೈತರ ತಾಯಿಯಂದಿರು ರೈತರ ಮಕ್ಕಳು ಶಾಲಿ ಮಕ್ಕಳು ಕೂಡ ಸೂಟಿ ಕೊಡ್ರಿ. ಅವತ್ತು 9ನೇ ತಾರೀಕು ಏನ್ ಫರ್ಕ್ ಆಗುದಿಲ್ಲ ಸರ್ ಐತ್ರಿ. ಯಾರ್ಯಾರೋ ಸತ್ರ ಒಂದೊಂದು ಸೂಟಿ ಕೊಡ್ತಾರ. ರಾಜ್ಯ ಎಲ್ಲ ನಮಗ ಹಳ್ಯಾಳ ತಾಲೂಕು ನೀರಾವರಿ ಆಗ್ಬೇಕಾಗಿದೆ ಅಂತ ಹೇಳಿ ನಾವೆಲ್ಲರೂ ಕೂಡ ಒಕ್ಕಟ್ಟಾಗಿ ರೈತ ತಾಯಿಯರು ಅವರು ಇವರು ಅನ್ನೋದ ಇವತ್ತಿಂದ್ರ ರೆಡಿ ಮಾಡ್ಕೋದ. ಹೆಂಗ್ ಬರ್ಲಿಕ್ಕೆ ವ್ಯವಸ್ಥೆ, ಎಷ್ಟು ಟ್ರ್ಯಾಕ್ಟರ್ಗಳ ಹೆಂಗ್ ಹೋಗುದು. ನಾವು ಕೂಡ ನಾಳೆ ಊಟದ ಖರ್ಚಿ ನಾವು ಕೂಡ ಮನಿಗೆ ಒಂದೊಂದು 200-500 ರೂಪಾಯಿ ರೊಕ್ಕ ಹಾಕೋನು. ಹೌದು ಬೇಕು ಬೇಡ ಊಟ ಸ್ಟ್ರೈಕ್ ಕೂತು ಅಂದ್ರೆ ಅಲ್ಲಿ ಊಟ ಪ್ರಸಾದ ಬೇಕಲ್ಲ, ಊಟ ಬೇಕು, ನೀರು ಬೇಕು, ಒಗಾರೆ ಬೇಕು, ಎಲ್ಲ ಬೇಕು ಬೇಡಪ್ಪ ಅಣ್ಣ. ಎದೆಲ್ಕ ದಿವಸ 500 ರೂಪಾಯಿ ಹಾಳು ಮಾಡ್ತು. ಒಂದು ಸಲ ನೀರಿನ ಹೋರಾಟ 1 ಲಕ್ಷ ಜನ ಕೂಡ್ರಪ್ಪ ಅಂದ್ರೆ ಮುಗಿತ್ತು. ನೀರು 100 ಅವ್ರ ಮಣಿದೇವರುಗಳು ನೀರು ತಂದು ಕೊಡ್ತಾರೆ. ನೀವು ಯಾರು ಕಾಳಜಿ ಮಾಡ್ಬೇಕಾಗಿಲ್ಲ, ನಾವು ಅದಕ್ಕಾಗಿ ಬರತ್ತು. ನಮ್ಮ ಸರ್ ಬಂದರು, ಹಲವಾರು ಜನ ಏನೇ ಬರೋದಾರ. ಆದ್ರ ನೀವು ಕೂಡ ಗ್ರಾಮದವರು ಈ ಊರಿನ ಮತ್ತೊಂದು ನೆಕ್ಸ್ಟ್ ಊರಿಗೆ ಒಂದು ಊರಿಗೆ 10 ಜನ 100 ಊರ ಹೊಡೆದ್ರೆ ನೀವು ದಿವಸ 1000 ಜನ ಪಾದಯಾತ್ರೆದಾಗ ಭಾಗವಹಿಸಬಹುದು. ತಾಯಿಯಂದಿರು ಇರ್ಲಿ, ಅವ್ರ ಮನ್ಯಾಗ ಕೆಲಸ ಒಗಾರೆ ಇರ್ತಾವ. ನಿಮಗೇನಾಗೈತಿ? ನೀವೆಲ್ಲ ಯುವಕರು ರೆಡಿ ಆಗ್ಬೇಕ. ಪಾಪ ಯಾಕೆ ಶಿವಾಜಿ ಅವ್ರಿಗೇನು ವೈಯಕ್ತಿಕ ಬೇಕಾಗಿತ್ತು? ಇನ್ನಿನ ರಾತ್ರಿ ಇದು ವಸ್ತಿ ಇದ್ದ, ನಿನ್ನೆ 4 ಗಂಟೆಗೆ ಪಾದಯಾತ್ರೆ ಬಿಟ್ಟು 3-4 ಹಳ್ಳಿ ಮುಗಿಸಿ ನಿಮ್ಮ ಊರಿಗೆ ಬಂದು ವಸ್ತಿ ಮಾಡಿ ನಿಮ್ಮ ಮನಿ ಇವೆಲ್ಲ ಕೂಡ ನಮ್ಮೆಲ್ಲಾ ಲೀಡರ್ಗಳು ಯಾದಗಿರಿ ಅಂದ್ರೆ ಎಲ್ಲರನ್ನು ಕರ್ಕೊಂಡ್ಬಂದ ಅವೇರ್ನೆಸ್ ಸೆಟ್ ಮಾಡತ್ತು. ನಾವು ಜಾಗೃತ ಆಗ್ಬೇಕಾಗೈತಿ. ಇದು ಬ್ರಿಟಿಷರ ಕಾಲ ಅಲ್ಲ, ಇದು ಪ್ರಜಾಪ್ರಭುತ್ವ ಕಾಲ ಐತೆ. ಮಾಲಕರು ನಾವದು, ಈ ನಾಡಿಗೆ ಏನ್ ಬೇಕು ಬೆಳೆದು ಕೊಟ್ಟವ್ರು ನಾವದು, ಈ ಜಗತ್ತನ್ನು ಬದುಕಿಸಿದವ್ರದು. ಈ ಮೋಸ ಮಾಡ್ತಕ್ಕಂತ ತಲೆ ಹಿಡಕರನ್ನ ರಿಪೇರಿ ಮಾಡಿ ಇವತ್ತು ಹಳ್ಯಾಳ ತಾಲೂಕಿಗೆ ನೀರು ತರಬೇಕಾಗಿ. ಅದಕ್ಕಾಗಿ ನಾವು ರೆಡಿ ಅದು. ನೀವೆಲ್ಲರೂ ಬರ್ಬೇಕು ಪಕ್ಷಾತೀತವಾಗಿ. ಇವತ್ತಿಂದ್ರೆ ನಿಮ್ ಬಾಯಾಗಿ ಇರ್ಬೇಕಮ್ಮಾಜಿ. ಏನ್ ಹೇಳು, ನಮಗ 100 ಕೆರೆ ತುಂಬಲೇಬೇಕು, ನೀರು ಉಗಿಸಲೇಬೇಕು, ಬೇರೆ ವಿಚಾರ ಇಲ್ಲ. ಒಬ್ರಿಗೊಬ್ರು ಅದನ್ನ ಮಾತಾಡುದು, ಒಬ್ರಿಗೊಬ್ರು ಅದನ್ನ ಹೇಳುದು, ಯಾರು ತಪ್ಪಂಗಿಲ್ಲ. ಅವತ್ತೆಲ್ಲರೂ ಹೋಗುದಪ್ಪ, ಹೋಗಾಕ್ ಹೆಂಗ್ ಬೇಕು ಏನ್ ಬೇಕು ನೀವೆಲ್ಲ ಕೂತ್ ತೀರ್ಮಾನ ಮಾಡ್ರಿ. ಯಾಕಂದ್ರೆ ಒಂದು ಅವಕಾಶ ಐತೆ ಅಧ್ಯಕ್ಷ, ಒಳ್ಳೆ ಜನತೆ ಹೋರಾಟ ಮಾಡಕ್ ಆಗುದಿಲ್ಲ. 1 ಲಕ್ಷ ಜನ ನೀವು ಸೇರಿರಪ್ಪ ಅಂತಂದ್ರ ನಿಮ್ಮ ಮನಿ ಬಾಗಿಲಿಗೆ ನೀರು ಬರ್ತೈತಿ. 100ಕ್ಕೆ 100 ಒಟ್ಟ ಸಂಶಯ ಇಲ್ಲ. ನೀರು ಬರುದು ನಕ್ಕಿ ಐತಿ. ಆದ್ರ ಆಮೇಲೆ ನಾವ್ ಯಾಕೆ ನಿಮ್ ಊರಾಗ ಹೇಳಕತ್ತು, ಯಾಕೆ ದೇವಜಿ ಅವರ ನಿಮ್ ಊರಾಗ ಬಂದು ಪಾದಯಾತ್ರೆ ಮಾಡಿ ಹೇಳತ್ತಾರಂದ್ರ ಇದು ಗೊತ್ತಾಗ್ಲಿ, ಇದು ತಿಳುವಳಿಕೆ ಬರ್ಲಿ. 9 ವರ್ಷ ಆಯ್ತು ತಲೆ ಹಿಡಕ ಮೋಸ ಮಾಡಿ ನೀರ್ ತಂದಿಲ್ಲ. ಈಗಾದ್ರೂ ನೀವು ಒಕ್ಕಟ್ಟಾಗಿ ನೀರು ತರಲೇಬೇಕಾಗೈತಿ. ಯಾರ ಬದುಕು ಹಾಳಾಗತ್ತಿಲ್ಲಿ? ಸಿಎಂ ರಾಜ್ಯದ ಮುಖ್ಯಮಂತ್ರಿದು ಹಾಳಾಗತ್ತಿಲ್ಲ. ಅವ್ರಿಗೆಲ್ಲ ಫುಲ್ ನೀರು ಎಸಿ ರೂಮ್ದಾಗ ಇರ್ತದ್ರಿ. ಡಿ.ಕೆ. ಶಿವಕುಮಾರ್ಗೂ ಇಲ್ಲ. ಶಾಸಕರಿಗೂ ತೊಂದ್ರೆ, ನೀರು ನಿಮಗ್ ತೊಂದರೆ ಐತೆ. ನಮ್ಮ ಹೊಟ್ಟಿ ಕಡೆ ಆಗ್ತೈತಿ, ನಮ್ಮ ಕುಟುಂಬ ಹಾಳಾಗತ್ತಾವ, ನಮ್ಮ ಬೆಳೆ ಒಣಗಾತಾವ, ನಮ್ಮ ಬದುಕು ನಾಶ ಆಗತೈತಿ. ನಮ್ಮ ಬದುಕನ್ನ ನಾವು ಸರಿ ಮಾಡ್ಕೊಳ್ಳಕ್ಕಾಗಿ ಒಕ್ಕಟ್ಟಾಗಿ ಈ ಯೋಜನೆಯನ್ನ ಜಾರಿ ಮಾಡ್ಕೋಬೇಕಾಗೈತಿ. ಜಾರಿ ಆಗೈತಿ, ಕೆಲಸ ಮುಗಿದೈತೆ. ಅದ ಇನ್ನೊಂದು 20% ಕೆಲಸ ತಲೆ ಹಿಡಕ್ರ ಮಾಡಬಹುದಾಗಿತ್ತು. ಈಗ ಮಾಡ್ತಾರ, ಈಗ ಚಾಲು ಆಗೈತೆ. ಅದೀಗ ನಿನ್ನಿಂದ ಪಾದಯಾತ್ರೆ ಮಾಡಂದ್ರೆ ಚಾಲು ಆಗೈತೆ. ಕೆಲಸ ವರ್ಕ್ ಸ್ಪೀಡ್ ಆಗತ್ತೈತೆ. 9ನೇ ತಾರೀಕು ನೀವು ಅಲ್ಲಿ ಹಳ್ಯಾಳಕ್ ಬರ್ಬಿಡ್ದ ಅಂತ ಬರ್ತಿರಲ್ಲ. ನೀವು ಒಟ್ಟ ಬರಂಗಿಲ್ಲ, ಒಬ್ಬರು ಬಿಡದ ಮನ್ಯಾಗ ಮನ್ಯಾಗ 5 ಮನೆಗೆ 5 ಪಟ್ಟಿ ಕೊಟ್ಟ ಊರಾಗ 20, 30, 40 ಸಾವಿರ ಗೋಳೆ ಮಾಡಿ ಅಲ್ಲಿ ಕಾರ್ಯಕ್ರಮಕ್ಕೆ ಮಹಾಪ್ರಸಾದಕ್ಕೆ ವ್ಯವಸ್ಥೆ. ಅದು ನೋಡ್ರಿ, ಅದು ಒಂದು ದಿನ ಆಗಲಿ ಒಂದು ರಾತ್ರಿ ಆಗಲಿ ಬೇಕಾದಾಗಲಿ ನೀರು ತಗೊಂಡು ಮನೆಗೆ ಬರೋದಾಚಿ. ಹೌದು ಹುಲಿ? ಎಸ್, ಆಗಲಿ ಸಂತೋಷ ಐತಿ. ತಾವೆಲ್ಲರೂ ಕೂಡ ಒಕ್ಕಟ್ಟಾಗಿ ಬರ್ರಿ. ಈಗ ಮತ್ತೂ ಕೂಡ ನಾವು ಪಾದಯಾತ್ರೆ